when the word of God gets inside your spirit, ಯಾವಾಗ ದೇವರ ವಾಕ್ಯವು ನಿಮ್ಮ ಒಳಗಡೆ that ಪ್ರವೇಶಿಸುತ್ತದೆ, makes you bold as like a lion. ಅದು ನಿಮ್ಮನ್ನು ಒಂದು ಸಿಂಹದ ರೀತಿಯಲ್ಲಿ ಶಿಷ್ಟನ ರೀತಿಯಲ್ಲಿ ನಿಲ್ಲಿಸುತ್ತದೆ. ಯಾವಾಗ ಗಿದ್ಯೋನನ ಒಳಗಡೆ ದೇವರ ವಾಕ್ಯ ಒಳಗಡೆ He ಹೋಯಿತು, became bold like a lion. ಆತನು ಸಿಂಹದ ರೀತಿಯಲ್ಲಿ ಧೈರ್ಯವಂತನಾದನು. The Bible says, ಸತ್ಯದ ರೀತಿಯಲ್ಲಿ the ಹೇಳ್ತಾರೆ, righteous is as bold as lion. ನೀತಿವಂತನು ಶಿಷ್ಟನು, ಆತನು ಸಿಂಹದ ರೀತಿಯಲ್ಲಿ ಧೈರ್ಯದಿಂದಿರುವನು. How will it happen? ಮೊದಲನೇದಾಗಿ Protect your seed. ನಿಮ್ಮ ಒಂದು ಬೀಜಗಳನ್ನ ನೀವು ಕಾಯ್ದುಕೊಳ್ಳಬೇಕು. Protect the word of God. ದೇವರ ವಾಕ್ಯವನ್ನು ನೀವು When ಕಾಯ್ದುಕೊಳ್ಳಬೇಕು. you hear the word, ದೇವರ ವಾಕ್ಯವನ್ನು ನೀವು ಯಾವಾಗ when ಕೇಳಿಸಿಕೊಳ್ಳುತ್ತೀರೋ, you see the word, ದೇವರ ವಾಕ್ಯವನ್ನು ಯಾವಾಗ ನೋಡುತ್ತೀರೋ, when you read the word, ದೇವರ ವಾಕ್ಯವನ್ನು ಯಾವಾಗ ಓದುತ್ತೀರೋ, that is the seed. Don't ignore the seed. ಯಾವುದೇ ಕಾರಣಕ್ಕೂ ಆ ಬೀಜವನ್ನು ನಿರ್ಲಕ್ಷ್ಯ ಮಾಡಬೇಡ್ರಿ. Birds will take it away. ಓ, ಹಕ್ಕಿಗಳು ಬಂದು ಅದನ್ನು ತೆಗೆದು ಹೋಗಿಬಿಟ್ಟ. But protect the word of ಆ God. ದೇವರ ವಾಕ್ಯವನ್ನು ಕಾಪಾಡಿಕೊಳ್ಳಿರಿ. When you protect the word of God, ದೇವರ ವಾಕ್ಯವನ್ನು ಯಾವಾಗ ಕಾಪಾಡಿಕೊಳ್ಳುತ್ತೀರೋ, the word will get inside your spirit. It will definitely bring the